ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕೇವಲ ಒಂದೇ ಒಂದು ರಾತ್ರಿ, ಹೌದು, ಕೇವಲ ಒಂದೇ ರಾತ್ರಿಯಲ್ಲಿ ನಿಮ್ಮ ಹಣೆಬರಹವೇ ಬದಲಾಗಿ ನೀವು ಕೋಟ್ಯಾಧಿಪತಿಗಳಾಗಬಹುದು ಎಂದರೆ ನೀವು ನಂಬುತ್ತೀರಾ? ನಮ್ಮ ಹಿರಿಯರು ಹೇಳುವ ಪ್ರಕಾರ ಒಂದು ವಿಶೇಷವಾದ ಹಕ್ಕಿಯ ಗೂಡಿನಲ್ಲಿ ಸಿಗುವ ಆ ಒಂದು ಚಮತ್ಕಾರಿ ವಸ್ತುವಿಗೆ ಕಬ್ಬಿಣವನ್ನು ಚಿನ್ನವನ್ನಾಗಿ ಮಾಡುವ ಶಕ್ತಿ ಇದೆಯಂತೆ. ಅದು ಯಾವುದು? ಆ ಹಕ್ಕಿಯಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ನ ಮತ್ತೊಂದು ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಪ್ರಪಂಚದಲ್ಲಿ ಲೆಕ್ಕವಿಲ್ಲದಷ್ಟು ಪಕ್ಷಿಗಳಿವೆ, ಆದರೆ ನಾವಿವತ್ತು ಮಾತನಾಡುತ್ತಿರುವುದು ನಮ್ಮ ಭಾರತದಲ್ಲೇ ಸಾಮಾನ್ಯವಾಗಿ ಕಾಣಸಿಗುವ, ಆದರೆ ಯಾರಿಗೂ ತಿಳಿಯದ ಮಹಾನ್ ರಹಸ್ಯವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಟಿಟೋಡಿ ಅಥವಾ ಟಿಟರಿ ಪಕ್ಷಿಯ ಬಗ್ಗೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕೆಂದ್ರೆ ಇದರಲ್ಲಿ ಹೇಳಲಾಗುವ ತಂತ್ರಗಳು ನಿಮ್ಮ ಬದುಕಿನ ಆರ್ಥಿಕ ಕಷ್ಟಗಳನ್ನು ದೂರ ಮಾಡಬಲ್ಲವು. ನೀವು ಈ ಹಕ್ಕಿಯನ್ನು ನೋಡಿರಬಹುದು, ಆದರೆ ಇದರ ಕಣ್ಣುಗಳ ಮುಂದೆ ಇರುವ ಆ ಕೆಂಪು ಬಣ್ಣದ ರಚನೆ ಕೇವಲ ಅಲಂಕಾರಕ್ಕಲ್ಲ, ಅದು ಈ ಹಕ್ಕಿಯ ವಿಶೇಷ ಗುರುತು. ಇದನ್ನು ಇಂಗ್ಲಿಷ್ನಲ್ಲಿ ರೆಡ್ ವಾಟಲ್ಡ್ ಲ್ಯಾಪ್ ವಿಂಗ್ ಅಂತ ಕರೀತಾರೆ. ಸ್ನೇಹಿತರೆ, ಈ ಟಿಟರಿ ಹಕ್ಕಿಯು ನೋಡಲು ಸ್ವಲ್ಪ ಕೊಕ್ಕರೆಯ ಹಾಗೆ ಕಂಡರೂ ಇದರ ಕತ್ತು ಚಿಕ್ಕದಾಗಿರುತ್ತದೆ. ಇದರ ವಿಶೇಷವೆಂದರೆ ಇದು ಮರದ ಮೇಲೆ ಕೂರುವುದಿಲ್ಲ. ಹೌದು, ಇದರ ಕಾಲುಗಳ ರಚನೆ ಹೇಗಿದೆ ಎಂದರೆ ಇದಕ್ಕೆ ಮರದ ಕೊಂಬೆಯನ್ನು ಹಿಡಿದು ಕೂರಲು ಸಾಧ್ಯವಿಲ್ಲ. ಆದ್ದರಿಂದ ಇದು ಯಾವಾಗಲೂ ನೆಲದ ಮೇಲೆಯೇ ವಾಸಿಸುತ್ತವೆ. ಕೆರೆಗಳ ದಡದಲ್ಲಿ, ಒಣಗಿದ ಭೂಮಿಯಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಒಂದು ತಮಾಷೆ ಮತ್ತು ಸೋಜಿಗದ ಸಂಗತಿ ಗೊತ್ತಾ? ಈ ಹಕ್ಕಿ ಮಲಗುವಾಗ ತನ್ನ ಕಾಲುಗಳನ್ನು ಆಕಾಶದ ಕಡೆಗೆ ಎತ್ತಿ ಮಲಗುತ್ತದೆಯಂತೆ. ಯಾಕೆ ಗೊತ್ತಾ? ನಮ್ಮ ಹಿರಿಯರ ನಂಬಿಕೆಯ ಪ್ರಕಾರ ಈ ಹಕ್ಕಿಗೆ ತಾನು ಆಕಾಶವನ್ನೇ ಹೊತ್ತು ನಿಂತಿದ್ದೇನೆ ಎಂಬ ಭಾವನೆ ಇದೆಯಂತೆ. ಎಲ್ಲಿ ಆಕಾಶ ಬಿದ್ದು ಬಿಡುತ್ತದೋ ಎಂಬ ಭಯದಿಂದ ಇದು ರಾತ್ರಿ ಕಾಲು ಮೇಲೆ ಮಾಡಿ ಮಲಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ಇದರ ಜಾಗರೂಕತೆಯ ಸ್ವಭಾವವನ್ನು ತೋರಿಸುತ್ತದೆ. ಯಾರೇ ಅಪರಿಚಿತರು ಇದರ ಗೂಡಿನ ಹತ್ತಿರ ಬಂದರೆ ಸಾಕು, ಇದು ಜೋರಾಗಿ ಶಬ್ದ ಮಾಡುತ್ತಾ ಇಡೀ ಪ್ರದೇಶವನ್ನೇ ಎಚ್ಚರಿಸುತ್ತದೆ. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಹವಾಮಾನ ಇಲಾಖೆಯ ವರದಿಗಳು ಕೂಡ ಸುಳ್ಳಾಗಬಹುದು, ಆದರೆ ಈ ಟಿಟರಿ ಹಕ್ಕಿ ಇಡುವ ಮೊಟ್ಟೆಯ ಜಾಗ ಯಾವತ್ತೂ ಸುಳ್ಳಾಗುವುದಿಲ್ಲವಂತೆ. ರೈತರು ಮಳೆ ಬರುತ್ತಾ ಇಲ್ಲವಾ ಅಂತ ತಿಳಿಯಲು ಟಿವಿ ನೋಡಲ್ಲ, ಬದಲಿಗೆ ಈ ಹಕ್ಕಿಯ ಗೂಡನ್ನು ಹುಡುಕುತ್ತಾರೆ. ಹೌದು, ಇದು ಬಹಳ ಆಶ್ಚರ್ಯಕರ ವಿಷಯ. ಟಿಟರಿ ಹಕ್ಕಿಯು ಮಾರ್ಚ್ನಿಂದ ಆಗಸ್ಟ್ ತಿಂಗಳ ನಡುವೆ ಮೊಟ್ಟೆ ಇಡುತ್ತದೆ. ಇದು ನೀರಿನ ಮೂಲದಿಂದ ಎಷ್ಟು ದೂರದಲ್ಲಿ ಮತ್ತು ಎಷ್ಟು ಎತ್ತರದಲ್ಲಿ ಮೊಟ್ಟೆ ಇಡುತ್ತದೆ ಎನ್ನುವುದರ ಮೇಲೆ ಆ ವರ್ಷದ ಮಳೆ ನಿರ್ಧಾರವಾಗುತ್ತದೆ. ದೂರದ ಲೆಕ್ಕಾಚಾರ: ಒಂದು ವೇಳೆ ಇದು ಕೆರೆಯ ಅಂಚಿನಿಂದ 50 ಅಡಿ ಅಥವಾ ಅದಕ್ಕಿಂತ ಹೆಚ್ಚು ದೂರದಲ್ಲಿ ಮೊಟ್ಟೆ ಇಟ್ಟರೆ ಆ ವರ್ಷ ಭಯಂಕರ ಮಳೆಯಾಗುತ್ತದೆ ಮತ್ತು ಪ್ರವಾಹ ಬರುವ ಸಾಧ್ಯತೆ ಇದೆ ಎಂದು ಅರ್ಥ. ಎತ್ತರದ ಲೆಕ್ಕಾಚಾರ: ಇದು ಎತ್ತರದ ದಿಣ್ಣೆಗಳ ಮೇಲೆ ಮೊಟ್ಟೆ ಇಟ್ಟರೆ ಆ ವರ್ಷ ನೀರಿನ ಮಟ್ಟ ಏರುತ್ತವೆ, ಅಂದರೆ ಉತ್ತಮ ಮಳೆಯಾಗುತ್ತವೆ ಎಂದು ನಮ್ಮ ರೈತರು ನಂಬುತ್ತಾರೆ. ಈ ಹಕ್ಕಿಗೆ ಪ್ರಕೃತಿಯ ವಿಕೋಪಗಳನ್ನು ಮುಂಚಿತವಾಗಿಯೇ ಅರಿಯುವ ಅದ್ಭುತ ಶಕ್ತಿ ಇದೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ಸಾಮಾನ್ಯವಾಗಿ ಕೋಳಿ ಅಥವಾ ಇತರ ಪಕ್ಷಿಗಳ ಮೊಟ್ಟೆಗಳು ಕಾವು ಕೊಟ್ಟಾಗ ತಾವಾಗಿಯೇ ಒಡೆಯುತ್ತವೆ. ಆದರೆ ಈ ಟಿಟರಿ ಹಕ್ಕಿಯ ಮೊಟ್ಟೆಗಳು ಎಷ್ಟು ಗಟ್ಟಿಯಾಗಿರುತ್ತವೆ ಎಂದರೆ ಅವು ತಾವಾಗಿಯೇ ಒಡೆಯುವುದಿಲ್ಲ. ಹಾಗಾದರೆ ಮರಿಗಳು ಹೊರಗೆ ಬರುವುದು ಹೇಗೆ? ಇಲ್ಲೇ ಇರುವುದು ನೋಡಿ, ಮ್ಯಾಜಿಕ್. ಶಾಸ್ತ್ರಗಳು ಮತ್ತು ಜನಪದ ಕಥೆಗಳ ಪ್ರಕಾರ ತನ್ನ ಮೊಟ್ಟೆಗಳನ್ನು ಒಡೆಯಲು ಈ ಟಿಟರಿ ಹಕ್ಕಿಯು ಒಂದು ಅತ್ಯಂತ ದೈವಿಕವಾದ ಮತ್ತು ಚಮತ್ಕಾರಿ ಕಲ್ಲನ್ನು ಹುಡುಕಿಕೊಂಡು ಬರುತ್ತವೆ. ಅದನ್ನೇ ಪರಸಮಣಿ ಅಥವಾ ಸ್ಪರ್ಶಮಣಿ ಎಂದು ಕರೆಯುತ್ತಾರೆ. ಈ ಹಕ್ಕಿ ಆ ಕಲ್ಲನ್ನು ತಂದು ಮೊಟ್ಟೆಗೆ ಸ್ಪರ್ಶಿಸಿದಾಗ ಮಾತ್ರ ಮೊಟ್ಟೆ ಒಡೆಯುತ್ತವೆ. ಈ ಕಲ್ಲಿಗೆ ಎಂಥ ಶಕ್ತಿ ಇದೆ ಎಂದರೆ ಇದನ್ನು ಕಬ್ಬಿಣಕ್ಕೆ ತಾಗಿಸಿದರೆ ಸಾಕು, ಆ ಕಬ್ಬಿಣವು ಕ್ಷಣಾರ್ಧದಲ್ಲಿ ಚಿನ್ನವಾಗಿ ಬದಲಾಗುತ್ತವೆ ಎಂದು ಹೇಳಲಾಗುತ್ತವೆ. ಆದರೆ ಎಚ್ಚರ, ಈ ಕಲ್ಲು ಸಿಗುವುದು ಅಷ್ಟು ಸುಲಭವಲ್ಲ. ಯಾಕೆ ಗೊತ್ತಾ? ಟಿಟರಿ ಹಕ್ಕಿಯು ಮೊಟ್ಟೆ ಒಡೆದ ತಕ್ಷಣ ಆ ಕಲ್ಲನ್ನು ಅಲ್ಲಿಯೇ ಬಿಟ್ಟು ಮರಿಗಳೊಂದಿಗೆ ಹೋಗುತ್ತವೆ. ಆದರೆ ಮರಿಗಳು ಹೊರಗೆ ಬಂದು 2 ರಿಂದ 4 ಗಂಟೆಯ ಒಳಗಾಗಿ ನೀವು ಆ ಕಲ್ಲನ್ನು ತೆಗೆದುಕೊಳ್ಳಬೇಕು. ಇಲ್ಲವಿದ್ದರೆ ಆ ಕಲ್ಲು ತನ್ನಷ್ಟಕ್ಕೆ ತಾನೇ ಭೂಮಿಯ ಆಳಕ್ಕೆ ಕರಗಿ ಹೋಗುತ್ತವೆ. ಯಾರು ಧೈರ್ಯ ಮಾಡಿ ಈ ಹಕ್ಕಿಯ ಚಲನವಲನವನ್ನು ಗಮನಿಸಿ ಆ ಕಲ್ಲನ್ನು ಪಡೆದುಕೊಳ್ಳುತ್ತಾರೋ ಅವರು ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗುತ್ತಾರೆ ಎಂದು ನಂಬಲಾಗಿದೆ. ಇದನ್ನು ಮನೆಯಲ್ಲಿಟ್ಟುಕೊಂಡರೆ ತಲೆಮಾರುಗಳವರೆಗೆ ಐಶ್ವರ್ಯಕ್ಕೆ ಕೊರತೆ ಇರುವುದಿಲ್ಲವಂತೆ. ಟಿಟರಿ ಹಕ್ಕಿಯ ಕಲ್ಲು ಸಿಗುವುದು ಕಷ್ಟವಿರಬಹುದು, ಆದರೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲೇ ಸಿಗುವ ಈ ಗಿಡದಲ್ಲೂ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ ಎಂಬುದು ನಿಮಗೆ ಗೊತ್ತೇ? ಸ್ನೇಹಿತರೆ, ಅದೇ ಉತ್ತರಾಣಿ ಗಿಡ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತದ ಹಣಿಗಳು ಈ ಗಿಡದ ಮೇಲೆ ಬಿದ್ದಿದ್ದವಂತೆ. ಹಾಗಾಗಿ ಇದಕ್ಕೆ ಸಂಜೀವನಿಯಷ್ಟೇ ಶಕ್ತಿ ಇದೆ. ನಿಮಗೆ ಚಿನ್ನವನ್ನು ಖರೀದಿಸಲು ಆಗುತ್ತಿಲ್ಲವೇ? ಹಣದ ಸಮಸ್ಯೆ ಕಾಡುತ್ತಿದೆಯೇ? ಹಾಗಾದ್ರೆ ಈ ಸಣ್ಣ ಪರಿಹಾರ ಮಾಡಿ. ಶುಕ್ರವಾರದ ಪರಿಹಾರ: ಶುಕ್ರವಾರದಂದು ಸ್ನಾನ ಮಾಡಿ ಶುದ್ಧವಾಗಿ ಉತ್ತರಾಣಿ ಗಿಡವನ್ನು ಬೇರು ಸಹಿತ ಕಿತ್ತು ತನ್ನಿ. ಅದನ್ನು ದೇವರ ಕೋಣೆಯಲ್ಲಿಟ್ಟು ಲಕ್ಷ್ಮೀದೇವಿಯ ಮುಂದೆ ಕನಕಧಾರ ಸ್ತೋತ್ರ ಪಠಿಸಿ ನಂತರ ಅದನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಳ್ಳಿ.
ಪ್ರತಿದಿನ ನೀವು ಹಚ್ಚುವ ಕುಂಕುಮದಲ್ಲಿ ಈ ಪುಡಿಯನ್ನು ಸೇರಿಸಿ ಸತತ 40 ದಿನಗಳ ಕಾಲ ಒಂದು ಮಂಡಲ ಹಚ್ಚಿಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಆಕರ್ಷಣಾ ಶಕ್ತಿ ಹೆಚ್ಚಾಗಿ ಆ 40 ದಿನಗಳ ಒಳಗೆ ನೀವು ಚಿನ್ನ ಖರೀದಿಸುವ ಯೋಗವನ್ನು ಸಾಕ್ಷಾತ್ ಲಕ್ಷ್ಮೀದೇವಿ ಕರುಣಿಸುತ್ತಾಳೆ. ಅಲ್ಲದೆ ಇದರ ಬೀಜಗಳನ್ನು ಸಾಂಬ್ರಾಣಿ ಧೂಪದ ಜೊತೆ ಹಾಕಿ ಮಂಗಳವಾರ ಮತ್ತು ಶುಕ್ರವಾರ ಧೂಪ ಹಾಕಿದರೆ ಮನೆಯಲ್ಲಿರುವ ದಾರಿದ್ರ್ಯ ತೊಲಗಿ ಹಣದ ಹರಿವು ಹೆಚ್ಚಾಗುತ್ತವೆ. ನೋಡಿದರ ಸ್ನೇಹಿತರೆ, ಪ್ರಕೃತಿಯಲ್ಲಿ ಎಷ್ಟೆಲ್ಲ ರಹಸ್ಯಗಳು ಅಡಗಿವೆ. ಟಿಟರಿ ಹಕ್ಕಿಯ ಮುನ್ಸೂಚನೆಯಾಗಲಿ ಅಥವಾ ಉತ್ತರಾಣಿ ಗಿಡದ ದೈವಿಕ ಶಕ್ತಿಯಾಗಲಿ, ನಂಬಿಕೆ ಇಟ್ಟವರಿಗೆ ಎಲ್ಲವೂ ಸಾಧ್ಯ. ಈ ಮಾಹಿತಿಗಳು ನಮ್ಮ ಪ್ರಾಚೀನ ಗ್ರಂಥಗಳು ಮತ್ತು ಜನಪದ ನಂಬಿಕೆಗಳನ್ನು ಆಧರಿಸಿವೆ. ಈ ವಿಶಿಷ್ಟವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಜೈ ಶ್ರೀ ಲಕ್ಷ್ಮೀದೇವಿ ಎಂದು ಬರೆಯುವ ಮೂಲಕ ತಾಯಿಯ ಆಶೀರ್ವಾದ ಪಡೆಯಿರಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ನಿಗೂಢ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಅಥವಾ ಸದಸ್ಯರಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಜೈ ಶ್ರೀ ಕೃಷ್ಣ.